ಒಂದು ಉದಾಹರಣೆಗಾಗಿ ಯಾವುದೋ ಒಂದು ಕ್ಷೇತ್ರದ ಪಕ್ಕದ ಕ್ಷೇತ್ರದ ಅಥವಾ ನನ್ನದೇ ಕ್ಷೇತ್ರದ MLA ತನ್ನ ಲೆಟರ್ ಹೆಡ್ನಲ್ಲಿ ನಿನ್ನ ಆದಾಯದ ಮೂಲ ಯಾವುದು ಅಥವಾ ನಿನ್ನ ಆದಾಯ ತೆರಿಗೆಯ ಇದನ್ನ ರಿಸಿಪ್ಟ್ ಅನ್ನ ಅಥವಾ ಇನ್ಕಮ್ ಟ್ಯಾಕ್ಸ್ ಆಡಿಟ್ ಅನ್ನ ನನಗೆ ಕಳಿಸ್ಕೊಡು ಅಂತ ಹೇಳಿದ್ರೆ ನೀವು ಕಳಿಸ್ಕೊಡುವಂತ ಅವಶ್ಯಕತೆ ಇದೆಯಾ? ಈ ಪ್ರಶ್ನೆಯನ್ನು ನೀವು ಮಾಡ್ಕೊಳ್ಳೋದು. ಪ್ರಿಯಾಂಕಾ ಖರ್ಗೆ ಅವರು ಕರ್ನಾಟಕ ರಾಜ್ಯದ ಗೃಹ ಸಚಿವರು, ನೂತನ ಗೃಹ ಸಚಿವರು, ಬಹುಶಃ ರಾಜ್ಯಾದ್ಯಂತ ದೇಶದಾದ್ಯಂತ ಬಹಳ ಸುದ್ದಿಯಲ್ಲಿರುವಂತಹ ಯಂಗ್ ಆ್ಯಂಡ್ ಡೈನಾಮಿಕ್ ಗೃಹ ಸಚಿವರು ಅಂತ ಹೇಳಿ ನಾವು ಕರಿಬೋದು. ಬಹುಶಃ ಅವರು ಬಹಳಷ್ಟು ಸುದ್ದಿಯಲ್ಲಿದ್ದಾರೆ. ಯಾಕೆ ಅಂತ ಹೇಳಿದರೆ ದೇಶಾದ್ಯಂತ 100 ವರ್ಷಗಳಿಂದ ಸಂಘಟನೆಯ ಮೂಲಕ, ಸೇವೆಯ ಮೂಲಕ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಕಾರ್ಯನಿರ್ವಹಿಸ್ತಾ ಬಂದಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಇದರ ಮುಖ್ಯಸ್ಥರಾಗಿರುವಂತಹ, ಇದರ ಸರಸಂಘ ಚಾಲಕರಾಗಿರುವ ಮೋಹನ್ ಭಾಗವತ್ ಇವರಿಗೆ ಒಂದು ಪತ್ರವನ್ನು ಬರೀತಾರೆ. ಕೇವಲ ಅವರು ಪತ್ರವನ್ನಾಗಿ ಬರೆಯೋದಿಲ್ಲ. ಯಾಕೆ ಅಂತ ಹೇಳಿದರೆ ಒಂದು ಸರ್ಕಾರದ ಅಧಿಕೃತ ಪ್ರತಿನಿಧಿಯಾಗಿರ್ತಕ್ಕಂಥ ಅಥವಾ ಸಚಿವರಾಗಿರ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರದ ಲೆಟರ್ ಹೆಡ್ನಲ್ಲಿ ಈ ಪತ್ರವನ್ನು ಬರೆದು ಒಂದಷ್ಟು ಅಂಶಗಳನ್ನು, ಒಂದಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ ಮತ್ತು ಒಂದಷ್ಟು ಮಾಹಿತಿಯನ್ನು ಕೋರಿರ್ತಾರೆ ಆ ಪತ್ರದಲ್ಲಿ. ಆ ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅನೇಕ ಕಡೆಗಳಲ್ಲಿ ನಾವು ಅದನ್ನು ನೋಡಿರ್ಬೋದು, ಆ ಪತ್ರವನ್ನು ನಾವು ಓದಿರ್ಬೋದು. ಆದರೂ ಒಂದಷ್ಟು ಸಂಗತಿಗಳನ್ನು ಚರ್ಚೆ ಮಾಡೋದಾದರೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಮರ್ಡರ್ ನಡೀತದೆ, ಒಂದು ಊರಿನಲ್ಲಿ ಒಂದು ಕೊಲೆ ನಡೀತದೆ. ಈ ಕೊಲೆ ನಡೆದಾಗ ಇದರ ಇನ್ವೆಸ್ಟಿಗೇಷನನ್ನು, ತನಿಖೆಯನ್ನು ಯಾರು ಮಾಡಬೇಕು ಅಂತ ಕೇಳಿದರೆ ಅಲ್ಲಿ ನಿಯರೆಸ್ಟ್ ಪೊಲೀಸ್ ಆಫೀಸರ್ ಅಥವಾ IO ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ ಅಥವಾ SP ಇರ್ತಾರೆ, ಕಮಿಷನರ್ ಇರ್ತಾರೆ, ಅವರು ಮಾಡುತ್ತಾರೆ. ಅದರ ಹೊರತಾಗಿ ಈ ವ್ಯಾಪ್ತಿ ನನ್ನ ಗೃಹ ಇಲಾಖೆಯ ಅಂಡರಲ್ಲಿ ಬರ್ತದೆ ಅಂತ ಹೇಳಿ ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಬಂದು ಅದರ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅದಕ್ಕೆ ಆಗಿರತಕ್ಕಂತಹ ಒಂದಷ್ಟು ಕಾನೂನಿದೆ, ಅದರ ಪ್ರಕ್ರಿಯೆಗಳಿದೆ. ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರ ಅಧಿಕಾರ ಏನು ಅಂತ ಹೇಳಿದರೆ ಅವರು ಸಚಿವರಾಗಿ ಕಾನೂನನ್ನು ರೂಪಿಸುವಂಥದ್ದು, ಕಾನೂನನ್ನು ಪಾಲಿಸುವಂತೆ ಮಾಡುವಂಥದ್ದು ಮತ್ತು ಗೃಹ ಇಲಾಖೆಯ ಅಧಿಕಾರ ವ್ಯಾಪ್ತಿ ಇರುವಂಥದ್ದು. ಇಲ್ಲಿ ಒಂದು ಕೊಲೆ ನಡೆದಾಗ ಅದಕ್ಕೆ ಬಂದು ನಾನೇ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೇನೆ ಅಂತ ಹೇಳಿ, ನಾನೇ ತನಿಖಾಧಿಕಾರಿ ಆಗ್ತೇನೆ ಅಂತ ಹೇಳಿ ಹೇಳುವ ಯಾವುದೇ ಅಧಿಕಾರ ಪ್ರಿಯಾಂಕಾ ಖರ್ಗೆಗೆ ಇರೋದಿಲ್ಲ. ಅದೇ ರೀತಿ ಒಂದು ಖಾಸಗಿ ಸಂಸ್ಥೆ ಇದೆ, ಒಂದು ನೋಂದಣಿ ಆಗದ ಸಂಸ್ಥೆ, ಖಾಸಗಿ ಸಂಸ್ಥೆ ಇರುವಾಗ ಈ ಖಾಸಗಿ ಸಂಸ್ಥೆಯ ಮಾಹಿತಿಯನ್ನ ಕೋರಿ ಅಥವಾ ಇದರಲ್ಲಿ ಒಂದಷ್ಟು ಸಂಗತಿಗಳು ಮಾಹಿತಿಗಳು ನನಗೆ ಬೇಕು ಅನ್ನುವಂಥದ್ದನ್ನು ಅವರು ಕೋರಿರುವಂಥದ್ದು ಇದೇ ರೀತಿ. ಅಂದ್ರೆ ಅವರಿಗೆ ಯಾವುದೇ ರೀತಿಯ ಅಧಿಕಾರ ಅಥವಾ ಅದರ ಯಾವುದೇ ರೀತಿಯ ಲ್ಯಾಕ್ ಆಫ್ ಜುರಿಸ್ಟಿಕ್ಷನ್ ಅಂತ ಹೇಳ್ತೇವೆ, ಆ ವ್ಯಾಪ್ತಿಯೇ ಅವರಿಗೆ ಬರೋದಿಲ್ಲ ಅನ್ನುವಂಥದ್ದು ಇದು ಸ್ಪಷ್ಟ ಅಂತ. ಈಗ ಒಂದು ಟ್ರಸ್ಟ್ನಲ್ಲಿ, ಒಂದು ಟ್ರಸ್ಟ್ ಆ್ಯಕ್ಟ್ನಲ್ಲಿ ಯಾವುದೋ ಒಂದು ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಅಂತಾದರೆ ಇದನ್ನು ಪ್ರಶ್ನೆ ಮಾಡಬೇಕು ಯಾರು ಅಂತ ಹೇಳಿದರೆ ರಿಜಿಸ್ಟ್ರಾರ್ ಇದ್ದಾರೆ. ಅದು ಅದೇ ರೀತಿ ಕಾರ್ಯನಿರ್ವಹಿಸ್ತಾ ಇದೆಯಾ ಇಲ್ವಾ ಅಂತ ಹೇಳಿ. ಅಥವಾ ಒಂದು ಸೊಸೈಟೀಸ್ ಇದೆ, ಸೊಸೈಟೀಸ್ನ ಮೂಲಕ ಒಂದು ಸಂಸ್ಥೆಗಳು ಚಟುವಟಿಕೆಯನ್ನು ನಡೆಸ್ತಾ ಇದೆ, ಅದು ಆ ಬೈಲಾದ ಪ್ರಕಾರ ನಡೆಸ್ತಾ ಇಲ್ಲ ಅಂತ ಆದರೆ ನಿಬಂಧಕರಿದ್ದಾರೆ, ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ಇದ್ದಾರೆ, ಇವರು ಅದನ್ನ ಸಮನ್ ಮಾಡ್ತಾರೆ, ಅವರಿಗೆ ನೋಟಿಸ್ ಮಾಡ್ತಾರೆ, ಅವರನ್ನ ಬರ್ಲಿಕ್ಕೆ ಹೇಳ್ತಾರೆ. ಆದರೆ ನೋಂದಣಿ ಆಗದೇ ಇರುವಂತಹ ಒಂದು ಸಂಘಟನೆಗೆ ತನಗೆ ಅದಕ್ಕೆ ನೋಟಿಸ್ ಮಾಡುವ ಯಾವುದೇ ಅಧಿಕಾರ ಇಲ್ಲದೆ ಇದ್ದಾಗಲೂ ಕೂಡ ನಾನು ಅದನ್ನು ನೋಟಿಸ್ ಮಾಡಿ ಕರೆಸಿ ಅವರಿಂದ ಉತ್ತರವನ್ನು ನಿರೀಕ್ಷೆ ಮಾಡುವಂತಹ ಯಾವುದೇ ಅಧಿಕಾರ ವ್ಯಾಪ್ತಿ ನನ್ನ ಬಳಿ ಇರೋದಿಲ್ಲ. ಯಾಕೆ ಅಂತ ಹೇಳಿದರೆ ಯಾವುದೇ ಒಂದು ಆ ಸಂಸ್ಥೆಯ ವಿರುದ್ಧ FIR ಆಗಲಿಲ್ಲ, ಆ ಸಂಸ್ಥೆಯ ವಿರುದ್ಧ ದೂರು ದಾಖಲಾಗಲಿಲ್ಲ, ಆ ಸಂಸ್ಥೆಯ ವಿರುದ್ಧ ಯಾವುದೋ ಒಂದು ಅನೈತಿಕ ಚಟುವಟಿಕೆಯ ಕುರಿತಾಗಿ ಮಾಹಿತಿ ಸಂಗ್ರಹ ಆಗಲಿಲ್ಲ, ದೊಂಬಿ ಆಗಲಿಲ್ಲ, ಯಾವುದೇ ಆಗದೇ ಇರುವಾಗ ಗೃಹ ಇಲಾಖೆಗೆ ಅಥವಾ ನೇರವಾಗಿ ಸಚಿವರಿಗೆ ಅದಕ್ಕೆ ಪತ್ರ ಮಾಡುವಂಥದ್ದು, ಅದರಿಂದ ಉತ್ತರವನ್ನು ಕೋರುವಂತಹ ಯಾವುದೇ ಅಧಿಕಾರ ವ್ಯಾಪ್ತಿ ಬರೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಇನ್ನು ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅದನ್ನು ನೋಡೋದಾದ್ರೆ ಒಂದು ಸಂಘಟನೆಯ ಸಾಂಸ್ಥಿಕ ಸ್ವರೂಪ ಮತ್ತು ಅದರ ಸಂಘಟನೆಯ ರೀತಿಯನ್ನ ಅವರು ಕೇಳಿದ್ದಾರೆ. ಭಾರತದ ಸಂವಿಧಾನದ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ 3 ಇದರ ಪ್ರಕಾರ ಒಂದು ಸಂಘಟನೆ ಅಂತ ಹೇಳಿದ್ರೆ ಅದೊಂದು ಬಾಡಿ ಆಫ್ ಇಂಡಿವಿಜುವಲ್ಸ್. ನಾನು ಸಂಘ ಅಥವಾ ವ್ಯಕ್ತಿಗಳು ಸೇರಿರ್ತಕ್ಕಂಥ ಸಂಘಟನೆ, ನಾವು ವ್ಯಕ್ತಿಗಳು ಸೇರಿ ಮಾಡಿರ್ತಕ್ಕಂಥ ಸಂಘಟನೆ, ಈ ರೀತಿಯ ಸಂಘಟನೆಗಳನ್ನ, ಸಂಘ ಸಂಸ್ಥೆಗಳನ್ನ ರಚಿಸಬಹುದು ಅಂತ ಹೇಳಿ ನನಗೆ ಸಂವಿಧಾನದಲ್ಲಿ ಹೇಳಿದೆ. ಮತ್ತು ಅದೇ ಸಂವಿಧಾನದಲ್ಲಿ ನಾನು ಅದನ್ನ ಕಡ್ಡಾಯವಾಗಿ ನೋಂದಣಿ ಮಾಡ್ಕೊಳ್ಳಬೇಕು ಅಂತ ಹೇಳಿ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಲಿಲ್ಲ. ಆದ್ರಿಂದ ಒಂದು ನೋಂದಣಿ ಆಗದ ಸಂಘಟನೆಯ ಅದರ ಸಾಂಸ್ಥಿಕ ಸ್ವರೂಪ ಮತ್ತು ಅದರ ವರ್ಕಿಂಗ್ ಸ್ಟ್ರಕ್ಚರ್ ಅನ್ನ ಒಂದು ಗೃಹ ಇಲಾಖೆಗೆ ಕೇಳುವ ಯಾವುದೇ ಅಧಿಕಾರ ಬರೋದಿಲ್ಲ. ಇನ್ನು ಎರಡನೇ ಸಂಗತಿಯಾಗಿ ಅದರಲ್ಲಿ ಇರುವಂತಹ
ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳಿದ್ರೆ ಅಧಿಕಾರಿಗಳ ಪಟ್ಟಿಯನ್ನ ಏನು, ಯಾವ್ಯಾವ ಅಧಿಕಾರಿಗಳಿಗೆ ಯಾವ್ಯಾವ ವ್ಯಾಪ್ತಿ ಇದೆ ಅಂತ ಹೇಳಿದ್ರೆ ಒಂದು ಸಂಘ ಸಂಸ್ಥೆಯ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಪಟ್ಟಿ. ಒಂದು ಖಾಸಗಿ ಸಂಘ ಅಥವಾ ಒಂದು ಸಂಘಟನೆಯ ಅಧಿಕಾರ ವ್ಯಾಪ್ತಿ ಅಥವಾ ಅದರಲ್ಲಿ ಕೆಲಸ ಮಾಡುವಂತಹ ಚಟುವಟಿಕೆಯ ಮಾಹಿತಿ ಅದು ಆ ಸಂಘಟನೆಗೆ ಬಿಟ್ಟಿರುವಂಥದ್ದು, ಅದು ಗೌಪ್ಯವಾಗಿರ್ತದೆ ಅಂತ ಹೇಳಿ ತಿಳ್ಕೊಳ್ಳುವ. ಇದು ರೈಟ್ ಟು ಪ್ರೈವಸಿ ಅಂಡರ್ ಆರ್ಟಿಕಲ್ 21 ಅಂಡ್ ಅಂಡರ್ ಆರ್ಟಿಕಲ್ 19 ಪ್ರಕಾರ ಈ ಮಾಹಿತಿಯನ್ನು ಗೃಹ ಇಲಾಖೆಗೆ ನೀಡುವ ಯಾವುದೇ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದರೆ, ಯಾವುದೇ ರೀತಿಯ FIR ಆಗದೆ ಈ ಸಂಸ್ಥೆಯ ಮೇಲೆ ತನಿಖೆ ನಡೆಯದೇ ಇರುವಾಗ ಈ ಮಾಹಿತಿಯನ್ನು ಗೃಹ ಇಲಾಖೆಗೆ ಈ ಕ್ಷಣದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಪತ್ರ ಇದೆ ಅಂತ ಹೇಳಿಕೊಂಡು ನೀಡಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದರೆ ಇದು ನನ್ನ ರೈಟ್ ಟು ಪ್ರೈವಸಿ. ಒಂದು ಸಂಘಟನೆ ನನ್ನ ಹೇಗೆ ನಡೀತಾ ಇದೆ ಮತ್ತು ಯಾರಿಂದ ನಡೀತಾ ಇದೆ ಅಂತ ಹೇಳಿ ನಾನು ಹೇಳಬೇಕಾಗಿ ಇದೆ ಅಂತ ಹೇಳಿ ಎಲ್ಲಿಯೂ ಇಲ್ಲ. ಇನ್ನು ಮೂರನೇ ವಿಚಾರವಾಗಿ ನನ್ನ ಆದಾಯದ ಮೂಲ ಅಂತ ಹೇಳಿ, ಅಂದರೆ ಸಂಘಟನೆಯ ಆದಾಯದ ಮೂಲ. ಒಂದು ಸಂಘಟನೆ ಅನೇಕ ರೀತಿಯಲ್ಲಿ ಆದಾಯದ ಮೂಲ ಇರ್ಬೋದು, ಆದರೆ ಒಂದು ಸಂಘಟನೆ ಆದಾಯದ ಮೂಲವನ್ನ ಪ್ರಶ್ನೆ ಮಾಡುವ ಅಧಿಕಾರ ಗೃಹ ಇಲಾಖೆಗೆ ಇದೆಯಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ನಾನು ಬೇರೆ ಬೇರೆ ರೀತಿಯಲ್ಲಿ ದೇಶದೊಳಗಾಗಿ ನಾನು ಅದನ್ನು ಸಂಗ್ರಹ ಅಥವಾ ಏನೋ ಮಾಡ್ತಾ ಇದ್ರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆ, ಆ ಆ್ಯಕ್ಟ್ ಅಪ್ಲೈ ಆಗ್ತದೆ. ಅಥವಾ ನಾನು ಫಾರಿನ್ನಿಂದ ನನಗೆ ಫಂಡ್ ಬರ್ತಾ ಇದೆ ಅಂತಾದರೆ FCRA ಆ್ಯಕ್ಟ್ 2010 ಪ್ರಕಾರ ನಾನು ನೋಂದಣಿ ಆಗಿದ್ರೆ ಅದಕ್ಕೆ ಆ ಪ್ರೊವಿಷನ್ನಲ್ಲಿ ಅದಕ್ಕೆ ಬೇಕಾದಂತಹ ಅಧಿಕಾರಿಗಳಿದ್ದಾರೆ, ಅದಕ್ಕೆ ಅವರು ನೋಟಿಸ್ ಮಾಡ್ತಾರೆ, ಅವರು ಸಮನ್ಸ್ ಮಾಡ್ತಾರೆ. ಆದರೆ ಗೃಹ ಇಲಾಖೆಗೆ ಇದೆಯಾ ಅಂತ ಕೇಳಿದರೆ ಇಲ್ಲ. ಮತ್ತು ಅದನ್ನು ಕೇಳುವ ಅಧಿಕಾರ ಇದೆಯಾ ಅಂತ ಕೇಳಿದರೆ ಗೃಹ ಇಲಾಖೆಗೆ ಇಲ್ಲ. ಮತ್ತು ಅದನ್ನು ನೀಡುವಂತಹ ಯಾವುದೇ ಅವಶ್ಯಕತೆ ಸಂಘಟನೆಯಾಗಿ ಗೃಹ ಇಲಾಖೆಗೆ ನೀಡುವ ಅವಶ್ಯಕತೆ ಇದೆಯಾ ಅಂತ ಹೇಳಿದರೆ ಈ ಪತ್ರಕ್ಕೆ ನೀಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಕೇಳಿದರೆ ಆ ರೀತಿಯ ಲೋಪ ಆಗಿದೆ ಅಂತಾದರೆ ಅದು ಅದರ ಅಧಿಕಾರ ವ್ಯಾಪ್ತಿ ಬರುವಂಥದ್ದು ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ. ಅವರು ಅದಕ್ಕೆ ನೋಟಿಸ್ ಮಾಡ್ತಾರೆ, ಕಾನೂನು ಮೂಲಕ ಅವರು ಪಡಿತಾರೆ. ಇನ್ನು ಈ ಸಂಘಟನೆಯ ವೆಚ್ಚ ಮತ್ತು ಆಸ್ತಿಗಳ ಬಗ್ಗೆ ಅದರಲ್ಲಿ ಉಲ್ಲೇಖ ಇರುವಂಥದ್ದು. ಒಂದು ಸಂಘಟನೆಯ ವೆಚ್ಚ ಅಥವಾ ಆಸ್ತಿ ಇದನ್ನು ಕೇಳುವ ಅಧಿಕಾರ ಕೂಡ ಗೃಹ ಇಲಾಖೆಗೆ ಇಲ್ಲ. ಯಾಕೆ ಅಂತ ಹೇಳಿದರೆ ಅದು ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಬರುವಂಥದ್ದು. ಅವರು ಇದನ್ನು ಅಥವಾ ಆಡಿಟರ್ಗಳಿಗೆ ಬರುವಂಥದ್ದು. ಈ ಆಡಿಟರ್ಗಳು ಅಥವಾ ಅಧಿಕಾರಿಗಳು ಏನಿದ್ದಾರೆ ಅವರು ಅದನ್ನು ಪರಿಶೋಧನೆಯನ್ನು ಮಾಡ್ತಾರೆ. ಮತ್ತು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿನ ಸೆಕ್ಷನ್ 3 ಕ್ಲಾಸ್ 32 ಕ್ಲಾಸ್ 5 ಸ್ಪೆಸಿಫಿಕಲಿ ಆಗಿ ಹೇಳಿದೆ, ಒಬ್ಬ ವ್ಯಕ್ತಿ ಅಥವಾ ಸಂಘಟನೆ ಅಂತ ಹೇಳಿ ಕ್ಲಿಯರ್ ಆಗಿ ಉಲ್ಲೇಖ ಆಗಿರೋ ಕಾರಣದಿಂದಾಗಿ ನಾವು ಏನು ತೆರಿಗೆಯನ್ನು ಸಂಗ್ರಹ ಮಾಡ್ತೇವೆ, ಏನು ಕಟ್ತೇವೆ, ಅದು ನಮ್ಮ ವೈಯಕ್ತಿಕವಾಗಿರ್ತದೆ ಹೊರತು ಅದನ್ನು ಒಬ್ಬರು ಸಚಿವರು ನಿಮ್ಮ ಆದಾಯದ ಮೂಲ ವೆಚ್ಚದ ಮೂಲವನ್ನು ಅವರ ಇಲಾಖೆಯ ಲೆಟರ್ ಹೆಡ್ನಲ್ಲಿ ನಿಮಗೆ ಕಳಿಸ್ಕೊಟ್ರೆ ಒಂದು ಸಂಘಟನೆಯಾಗಿ ಅವರಿಗೆ ನೀಡುವ ಅವಶ್ಯಕತೆ ಇದೆಯಾ ಅಂತ ಹೇಳಿ ನೀವು ಯೋಚನೆ ಮಾಡಿ. ಅದೇ ರೀತಿ ಒಬ್ಬ ಅಧಿಕಾರಿಯ ವ್ಯಾಪ್ತಿ ಅಥವಾ ಒಬ್ಬ ಕಾನೂನು ಮೂಲಕ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಈ ಸಂವಿಧಾನದಲ್ಲಿ RSS ಅನ್ನುವ ಸಂಘಟನೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದರೆ, ಈ ಸಂಘಟನೆಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ಸಂವಿಧಾನ, ಸಂಘಟನೆಯನ್ನು ರೂಪಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ, ಸಂಸ್ಥೆಯನ್ನು ರೂಪಿಸಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥದ್ದು ಸಂವಿಧಾನ. ಅಂದರೆ ಸಂವಿಧಾನಬದ್ಧವಾಗಿ ಈ ಸಂಘಟನೆ ನಡೀತಾ ಇದೆ. ಹಾಗಿರುವಾಗ ಸಂವಿಧಾನಬದ್ಧವಾಗಿಯೇ ಅಂದರೆ ನೋಂದಣಿ ಮಾಡಬೇಕಾ ಅಂತ ಹೇಳಿದರೆ ಕಡ್ಡಾಯವಾಗಿ ನೋಂದಣಿ, ಒಂದು ಸಂಘ ಸಂಸ್ಥೆ ನೋಂದಣಿ ಮಾಡುವಂಥದ್ದು ಕಡ್ಡಾಯ ಇಲ್ಲ ಅಂತ ಹೇಳಿ ಸಂವಿಧಾನದಲ್ಲಿ ಇದೆ. ಮತ್ತು ಇದು ಕಾನೂನು ಬಾಹಿರವಾಗಿದೆಯಾ ಅಂತ ಕೇಳಿದರೆ ಯಾವುದು ಕಾನೂನಿನಲ್ಲಿ ಬಾಹಿರ ಅಥವಾ ಮಾಡಬಾರ್ದು ಅನ್ನುವಂಥದ್ದಿದೆ ಅದನ್ನು ಹೊರತಾಗಿ ಎಲ್ಲವನ್ನ ಮಾಡಬಹುದು. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ರೀತಿಯಾಗಿ ಸಂಘಟನೆ ನಡೀತಾ ಬರ್ತಾ ಇದ್ರೆ ಅದಕ್ಕೆ ಅಧಿಕಾರ ವ್ಯಾಪ್ತಿ ಇಲ್ಲದ ಗೃಹ ಇಲಾಖೆಯ ಒಬ್ಬರು ಸಚಿವರು ಈ ರೀತಿಯ ಪತ್ರವನ್ನು ಬರೆದ್ರೆ ಅವರಿಗೆ ಉತ್ತರವನ್ನು ನೀಡುವ ಅವಶ್ಯಕತೆ ಇದೆಯಾ ಅಂತ ಹೇಳೋದಕ್ಕೆ ಈ ರೀತಿಯ ವಿಮರ್ಶೆಯನ್ನ ನಾವು ಈ ಸಂದರ್ಭದಲ್ಲಿ ಮಾಡಬಹುದು. ಆದ ಕಾರಣ ಈ ಕ್ಷಣದಲ್ಲಿ ಅಥವಾ ದೇಶಾದ್ಯಂತ ನಾವು ಯೋಚನೆಯನ್ನು ಮಾಡಬೇಕು, ಯಾವ್ಯಾವ ಇಲಾಖೆಗೆ ಯಾವ್ಯಾವ ವ್ಯಾಪ್ತಿ ಇದೆ, ಆ ವ್ಯಾಪ್ತಿಯೊಳಗೆ ಕಾರ್ಯನಿರ್ವಹಿಸಿದ್ರೆ ಮಾತ್ರ ನಾವು ಅದಕ್ಕೆ ಉತ್ತರವನ್ನು ನೀಡಬೇಕು. ನನ್ನ ಮೇಲೆ FIR ಆಗಿದೆ ಅಥವಾ ನನ್ನ ಮೇಲೆ ತನಿಖೆ ಇದೆ ಅಂತಂದ್ರೆ ನಾನು ಉತ್ತರವನ್ನು ನೀಡಬೇಕು. ಪಾಟ್ನಾ ಹೈಕೋರ್ಟ್ನ ಒಂದು ರೂಲಿಂಗ್ಸ್ ಇದೆ, ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ವರ್ಸಸ್ RSS. ಇದರಲ್ಲಿ ಕ್ಲಿಯರ್ ಆಗಿ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, RSS ಅನ್ನುವಂಥದ್ದು ಒಂದು ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳಿ ಸ್ಪೆಸಿಫಿಕಲಿ ಅದನ್ನು ಉಲ್ಲೇಖ ಮಾಡಿದ ಕಾರಣಕ್ಕೋಸ್ಕರ ನಮಗೆ ಅದರಿಂದ ಅಂದರೆ RSS ಅನ್ನುವ ಸಂಘಟನೆಗೆ ಅದರಿಂದ ರಿಲೀಫ್ ಸಿಕ್ಕಿದೆ. ಮತ್ತು
ಸಂಘಟನೆ ಕಡ್ಡಾಯವಾಗಿ ನೋಂದಣಿ ಮಾಡಬೇಕಾಗಿ ಇಲ್ಲ ಅಂಥೇಳಿ ಅನೇಕ ಬಾರಿ ಹಲವು ಕೋರ್ಟ್ಗಳು ಉಲ್ಲೇಖ ಮಾಡಿದೆ. ಅಂದರೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಕೋರ್ಟ್ಗಳು ಉಲ್ಲೇಖ ಮಾಡಿದೆ. ಅದರಿಂದ ಒಬ್ಬ ಅಧಿಕಾರಿಯ ವ್ಯಾಪ್ತಿ ಏನು ಅಂತ ಕೇಳಿದರೆ, ಸಂವಿಧಾನಬದ್ಧವಾಗಿ ಕಾರ್ಯಕಾರಿ ಸಮಿತಿ ಅಥವಾ ಕಾರ್ಯಕಾರಿ ನೀಡುವಂತಹ ಕಾರ್ಯಗಳನ್ನು ಮಾಡುವುದೇ ಹೊರತು ಒಬ್ಬ ಅಡ್ಮಿನಿಸ್ಟ್ರೇಟಿವ್ನ ಅಥವಾ ಅಧಿಕಾರಿಯ ಅಧಿಕಾರವನ್ನು ಚಲಾಯಿಸುವಂಥದ್ದಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಿಕೊಂಡು ಯಾರ್ಯಾರಿಗೆ ಯಾವ ವ್ಯಾಪ್ತಿ ಇದೆ ಮತ್ತು ಇಂತಹ ವಿಚಾರಗಳು ಬಂದಾಗ ಕಾನೂನಿನ ಜ್ಞಾನದ ಕೊರತೆ ಇದೆ ಅಂತ ಹೇಳಿ ನಾವು ಭಾವಿಸಬೇಕು. ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿ ಆರಿಸಲ್ಪಟ್ಟು ಸಚಿವರಾದಂತಹ ವ್ಯಕ್ತಿಗಳು ಈ ರೀತಿಯ ಅಂದರೆ ಕಾನೂನಿನ ಅಲ್ಪಜ್ಞಾನವನ್ನು ತೋರಿಸುವ ಕಾರಣಕ್ಕೋಸ್ಕರ ಜನಗಳಿಂದ ಅಥವಾ ಸಾರ್ವಜನಿಕರಿಂದ ನಗೆ ಪಾಟಲಿಗೆ ಈಡಾಗದೆ ನಮ್ಮ ಅಂದರೆ ಈ ರಾಜ್ಯದ ಗೌರವ ಮತ್ತು ಘನತೆಯನ್ನು ಕಾಪಾಡುವಂತಹ ನಾಯಕರಾಗಿ ಇದ್ದರೆ ನಮಗೂ ಮತ್ತು ಸಾರ್ವಜನಿಕರಿಗೂ ಹೆಮ್ಮೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.